A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಯರಕೋಟೆಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮತ್ತು ಸತ್ಯಾಗ್ರಹ. ಸಾಮಾಜಿಕ ಹೋರಾಟಗಾರ ವೈಎನ್ ಮಂಜುನಾಥ್ ಘೋಷಣೆ. ಸಾಮಾಜಿಕ ಹೋರಾಟಗಾರ ವೈಎನ್ ಮಂಜುನಾಥ್ ಅವರು ಗ್ರಾಮೀಣ ಭಾಗದ ಮೂಲಸೌಕರ್ಯ, ರೈತರ ನ್ಯಾಯಸಮ್ಮತ ಹಕ್ಕುಗಳು ಹಾಗೂ ಯುವ ಜನರ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ತಮ್ಮ ಸುದೀರ್ಘ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ತಮ್ಮ ಉಪವಾಸ ಸತ್ಯಾಗ್ರಹ ಮತ್ತು ಆರೋಗ್ಯ ಸ್ಥಿತಿಯ ಕುರಿತು ಮಾತನಾಡಿದ ಅವರು, ಉಪವಾಸ ಸತ್ಯಾಗ್ರಹದ ಸಂದರ್ಭದಲ್ಲಿ ತಲೆ ಸುತ್ತು ಬಂದು ಆಸ್ಪತ್ರೆಗೆ ದಾಖಲಾಗಿದ್ದೆ. ಈ ವೇಳೆ ತಾಲೂಕಿನ ದಂಡಾಧಿಕಾರಿಗಳು ಅವರು ಹಾಗೂ ಗ್ರಾಮದ ಪಂಚಾಯಿತಿ ಕಾರ್ಯದರ್ಶಿಗಳು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಜೊತೆಗೆ ಯರಕೋಟೆ ಗ್ರಾಮದ ಸೌಕರ್ಯಗಳು ಹಾಗೂ ಸರ್ವೆ ನಂಬರ್ 102ಕ್ಕೆ ಸಂಬಂಧಿಸಿದಂತೆ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ನ್ಯಾಯ ಒದಗಿಸುವುದಾಗಿ ಗ್ರಾಮದಲ್ಲಿ ಸಭೆ ನಡೆಸಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಮಂಜುನಾಥ್ ವಿವರಣೆ ನೀಡಿದರು. ಅಧಿಕಾರಿಗಳ ಮಾತಿನ ಗೌರವ ನೀಡಿ ಆಸ್ಪತ್ರೆಯಲ್ಲಿ ಉಪವಾಸ ಸತ್ಯಾಗ್ರಹ ಹಿಂಪಡೆದಿರುವುದಾಗಿ ತಿಳಿಸಿದ ಅವರು, ತಮ್ಮ 4 ಹಂತದ ಹೋರಾಟದ ಪೈಕಿ ಈಗಾಗಲೇ 2 ಹಂತಗಳು ಮುಗಿದಿದೆ. ಮುಂದಿನ ಹಂತವಾಗಿ ಆಗಸ್ಟ್ 1, 2026ರಂದು ಯರಕೋಟೆ ಗ್ರಾಮದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೆ ಸತ್ಯಾಗ್ರಹ ಪಾದಯಾತ್ರೆ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈ ಪಾದಯಾತ್ರೆಯು ಯರಕೋಟೆಯಿಂದ ಹೊಸಕೋಟೆ ಟೋಲ್ನವರೆಗೆ ಕಾಲ್ನಡಿಗೆಯಲ್ಲಿ ಸಾಗಲಿದ್ದು, ಅಲ್ಲಿಂದ ವಾಹನದ ಮೂಲಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿ ಸತ್ಯಾಗ್ರಹ ಮುಂದುವರಿಯಲಿದೆ. ರಾಜ್ಯದ ಮುಖ್ಯಮಂತ್ರಿಗಳನ್ನ ನೇರವಾಗಿ ಭೇಟಿಯಾಗಿ ಯರಕೋಟೆ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಯಾತ್ರಾ ಸ್ಥಳಕ್ಕೆ ಸಂಬಂಧಿಸಿದಂತೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಮನವಿ ಸಲ್ಲಿಸುವುದು. ಸ್ವಾತಂತ್ರ್ಯ ಸಿಕ್ಕು 79 ವರ್ಷಗಳಾದರೂ ರಾಜಕೀಯ ವ್ಯವಸ್ಥೆಯು ಹಣವಂತರು ಮತ್ತು ಬಲಶಾಲಿಗಳ ಕೈಯಲ್ಲಿದೆ. ಸಾಮಾನ್ಯ ಬಡ ಕುಟುಂಬಗಳ ಯುವಕ ಯುವತಿಯರಿಗೆ ರಾಜಕೀಯ ಸ್ಥಾನಮಾನಗಳು ಸಿಗುತ್ತಿಲ್ಲ. ಈ ಬಗ್ಗೆ ಜಾಗೃತಿ ಮೂಡಿಸಿ ಯುವ ಜನರಿಗೆ ಸೂಕ್ತ ವೇದಿಕೆ ಒದಗಿಸುವುದು. ಈ ಸತ್ಯಾಗ್ರಹ ಪಾದಯಾತ್ರೆಗೆ ಸಂಬಂಧಿಸಿದಂತೆ ಈಗಾಗಲೇ ತಹಶೀಲ್ದಾರರಿಗೆ ಮಾಹಿತಿ ನೀಡಲಾಗಿದ್ದು, ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ವೈಎನ್ ಮಂಜುನಾಥ್ ಸ್ಪಷ್ಟಪಡಿಸಿದ್ದಾರೆ. ಅದು ಏನು ಪಟ್ಟಿ ಮಾಡಿಕೊಂಡು ನಾವು ಟೈಮ್ ಕೊಡ್ತೀವಿ. ಹಿಂದಿಂದ ದಾಗಬಹುದು ಸರ್, ಹಿಂದಿಂದ ನಮಗೆ ಕಾನೂನು ನಡೆಯುವ ಅವಕಾಶ ನಿಮ್ಮ ಕಡೆ ಆಗಿಲ್ಲ. ಅದೇನಿದೆ ನಾವು ವ್ಯವಸ್ಥೆ ಮಾಡ್ತೀವಿ. ಸ್ವಲ್ಪ ಟೈಮ್ ಒಂದು ತಿಂಗಳು ಟೈಮ್ ಅದೇನು ಬೇಕೋ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತು ಇದಕ್ಕೆ ಸರ್ವೆ ನಂಬರ್ 2 ನಮ್ಮದೇನು ಖಾಸಗೀಕರಣ ಕಂಪನಿ ಅಲ್ಲಿ ಬರೋದಕ್ಕೆ ನಮಗೆ ಸರ್ಕಾರಕ್ಕೆ ವಿರುದ್ಧ ಶಾಸಕರಿಗೂ ವಿರುದ್ಧ ಇಲ್ಲ, ನಮಗೂ ವಿರುದ್ಧ. ನಮಗೇನಂದರೆ ಅಲ್ಲೇನು ಒಂದು ಗೋಮಾಲ ಜಮೀನು 150 ಎಕರೆ ಯರಕೋಟೆ ಕಾಂಬಿ ಅಷ್ಟು ಅಲ್ಲಿ ಇದೆ. ಸೀಮಿತ ರೂಪಾಯಿ ಅಲ್ಲಿ ತೊಂದರೆ ಆಗ್ತಾಯಿದೆ. ಮತ್ತು ಎರಡನೇದಾಗಿ ಏನು ಸುಮಾರು 3 ವರ್ಷದ ಕಾಲ ಅಲ್ಲಿ ರೈತರು ಬೆಳೆ ಬೆಳ್ಕೊಂಡಿದ್ದಾರೆ. ಅಲ್ಲಿ ದಾಖಲೆಗಳ ಬಗ್ಗೆ ಅಲ್ಲಿ ಅವ್ರಿಗೆ ಅರಿವೇ ಇದೆ. ಯಾವಾಗ ಈ ಖಾಸಗೀಕರಣಕ್ಕೆ ಪ್ರಚಾರ ಆಗ್ತದೆ ಆವಾಗ ಅವ್ರಿಗೆ ನೋಡ್ಕೊಳ್ಳೋಂಥ ರೀತಿ ಆಗ್ತದೆ. ಕೆಲವರಿಗೆ ಏನು 95-96ರಲ್ಲಿ ಸಾಗುವಳಿ ಶುರು ಅದರಲ್ಲಿ ನಾವು ಇವತ್ತು ನಾವು ನಮ್ಮ ತಂದೆ ನಮಗೆ ಹೇಳಿಲ್ಲ, ನಾವು ತೀರ್ಕೊಡ್ತೀವಿ. ನಮ್ಗೆ ಗೊತ್ತಾದ ನಾವು ಸಾಗುವಳಿ ಅರ್ಜಿ ಆಗ್ತದೆ. ಅಂದರೆ ಇದೊಂದು ಇದಾಗ್ತದೆ. ಈಗ ಏನಾಗಿದೆ, ಮೊದಲು ಇದ್ದಷ್ಟು ಸುಲಭವಾಗಿ ಈಗ ಸಾಗುವಳಿ ಮೊದಲು ಏನಿತ್ತು, ನೀವು ಡೈರೆಕ್ಟಾಗಿ ಕೊಟ್ಟರೆ ನಾನು ಒಂದು ಅಪ್ರೂವಲ್ ಮಾಡಿಕೊಟ್ರೆ ಮುಂದೆ ಇಂಪ್ಲಿಮೆಂಟ್ ಆಗ್ತಾಯಿತ್ತು. ಈಗ ಆ ಥರ ಇಲ್ಲ ಆಪರ್ಚುನಿಟಿ. ಈಗ ಅವೆಲ್ಲ ಕಂಪ್ಲೀಟಾಗಿ ಡಿಜಿಟಲೈಸ್ ಮಾಡಬೇಕು. 125 ಆ್ಯಪಲ್ಲಿ ನಾವು ಎಂಟ್ರಿ ಮಾಡಬೇಕು. ಅದು ಮತ್ತೆ ನಮಗೆ ಗರುಕುಂ ಆ್ಯಪ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಗರುಕುಂ ಆ್ಯಪಲ್ಲಿ ರಿಯಲ್ ಆಗಿ ಹೋಗಿ ಮತ್ತೆ ಅದು ಕಂಪ್ಲೀಟಾಗಿ ನಾವು ಗರುಕುಂನಲ್ಲಿ ಹೆಂಗೆ ಅರ್ಜಿ ಯೂಸ್ ಮಾಡ್ತೀವಿ ಆ ಥರ ಮಾಡಿ ಕಾರ್ಯ ಮಾಡೋದು. ಹಂಗಾಗಿ ಸ್ವಲ್ಪ ಎಲ್ಲ ಕಡೆ ಸಮಸ್ಯೆ ಆಗಿದೆ. ಅದನ್ನು ನಾವು ಸಾರ್ಟ್ ಔಟ್ ಮಾಡ್ತೀವಿ. ಖಾಸಗೀಕರಣ ಏನಿದೆ ನಮ್ಮ ಹಂತದಲ್ಲಿ ಆಗುವಂಥದ್ದು ಕಾರ್ಮಟ್ಟದಲ್ಲಿ ಆಗಿದೆ. ಅದನ್ನು ಬೇಕಿದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಶಾಸಕರಿಗೆ ಗಮನಕ್ಕೆ ತರ್ತೀವಿ. ಅವ್ರ ಹಂತದಲ್ಲಿ ಏನಾಗುತ್ತೆ ಅದು ಆಗಲಿ. ನಮ್ಮ ಹಂತದಲ್ಲಿ ಆಗುವಂಥದ್ದು ನಾವು 100% ನಾವಾಗಿ ಇವಾಗ ನಿಮ್ಮ ಜೊತೆ ಕೂತ್ಕೊಂಡು ಅದನ್ನು ವ್ಯವಸ್ಥೆ ಮಾಡ್ತಾರೆ. ಮತ್ತು ಇನ್ನೊಂದು ಪಾಯಿಂಟ್, ಮತ್ತು ಅವತ್ತು ನಾನು ನನ್ನ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಒಂದು ತಲೆ ಚಕ್ರ ಆಗಿ ನಾನು ಆಸ್ಪತ್ರೆಗೆ ದಾಖಲಾದೆ. ಅದಾದ ಕೆಲವು ನಿಮಿಷದಲ್ಲಿ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ನಮ್ಮ ಪಟ್ಟಾಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂಥ ಶಿವಕುಮಾರ್ ಸರ್ ಅವರು ಮತ್ತು ಅವರ ಸಿಬ್ಬಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತ ಸೆಕ್ರೆಟರಿ ಸರ್ ಅವರು ಬಂದು ಭೇಟಿ ಕೊಟ್ಟರು. ನಮ್ಮ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ರು. ಮತ್ತೆ ಅದಾದ ನಂತರ ನಮ್ಮ ವ್ಯಾಪ್ತಿಗೆ ಬರ್ತದೋ ಆ ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನ ನಾನು ಯರಕೋಟೆ ಗ್ರಾಮಕ್ಕೆ ನಾನು ಮಾಡಿಕೊಡ್ತೀನಿ. ಮತ್ತೆ ಯರಕೋಟೆ ಗ್ರಾಮದ ಸಿಂಗಾನಗುಟ್ಟೆ ಸರ್ವೆ ನಂಬರ್ 2ರ ಪೈಕಿ
ಏನು ರೈತರಿಗೆ ನಾನು ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ರೈತರಿಗೆ ನ್ಯಾಯ ಸಿಗುವಂತ ರೀತಿಯಲ್ಲಿ, ರೈತರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ನಾನು ಮಾಡ್ಕೊಡ್ತೀನಿ. ನಿಮ್ಮ ವಿಚಾರ ನನಗೆ ಹೆಚ್ಚಿನ ಗಮನ ನನಗೆ ಬಂದಿಲ್ಲ. ನಿಮ್ಮ ಸರ್ಕಾರದಿಂದ ಪತ್ರಗಳು ನನ್ನ ಒಂದು ಗಮನಕ್ಕೆ ಬಂದಿರಲಿಲ್ಲ. ನಾನು ಇವತ್ತು SIT ಇದರಲ್ಲಿ ನಾನು ತುಂಬಾ ಬ್ಯುಸಿ ಇದ್ದೀನಿ. ಜಿಲ್ಲಾಧಿಕಾರಿಗಳು ಸಹ ಇದಕ್ಕೆ ಬ್ಯುಸಿಯಾಗಿರ್ತಾರೆ. ಇದು ಒಂದು ಕೆಲವು ದಿನಗಳ ಕಾಲಾವಕಾಶ ಕೊಡಿ, ಮತ್ತೆ ನಾವು ನಿಮ್ಮನ್ನು ಕರೆಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ರಾಮದಲ್ಲಿ ಒಂದು ಸಭೆ ಮಾಡಿ ಎಲ್ಲಾ ರೈತರನ್ನ ಕರೆಸ್ಕೊಂಡು ಅನುಕೂಲ ಆಗುವಂತ ರೀತಿಯಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದಾರೆ. ಅವ್ರ ಮಾತಿಗೆ ತಕ್ಕಂತೆ ನಾನು ಗೌರವ ಕೊಟ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆನೂ ಇದೆ. ಈ ಒಂದು ವಾತಾವರಣ ಆಯ್ತು ಸರ್. ಈಗಾಗಲೇ ನಾನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀನಿ, ಏನು 4 ಹಂತಗಳ ಹೋರಾಟ ಅಂತ ಹೇಳ್ಬಿಟ್ಟು. ಈಗಾಗಲೇ 2 ಹಂತಗಳಲ್ಲಿ ನಾನು ಹೋರಾಟದ ಮುಕ್ತಾಯವಾಗಿದೆ. ಮತ್ತೆ ಅವರ ಒಂದು ಮಾತಿಗೆ ಗೌರವ ಕೊಟ್ಟು ನಿನ್ನೆ ಉಪವಾಸ ಸತ್ಯಾಗ್ರಹ ನಾನು ಹಾಸ್ಪಿಟ್ಲಲ್ಲಿ ಹಿಂದೆ ವಾಪಸ್ ತಗೊಂಡೆ. ಮತ್ತೆ ನನ್ನ ಮುಂದಿನ ಹೋರಾಟದ ಬಗ್ಗೆ ತಹಸೀಲ್ದಾರ್ ಅವ್ರಿಗೂ ಸಹ ತಿಳಿಸಿದ್ದೀನಿ. 1/9/2026 ನಾನು ಮತ್ತೆ ಯರಕೋಟೆ ಗ್ರಾಮದಿಂದ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ನಾನು ಸತ್ಯಾಗ್ರಹ ಪಾದಯಾತ್ರೆ ಮುಖಾಂತರ ಫ್ರೀಡಂ ಪಾರ್ಕ್ ನಲ್ಲಿ ಸತ್ಯಾಗ್ರಹ ಮಾಡ್ತೀವಿ. ನಾನು ಮಾಡಿದಂತ 2 ಹೋರಾಟದಲ್ಲಿ ಏನು ಇದು ಹೊಸಕೋಟೆ ವರೆಗೂ ನನಗೆ ಅನುಮತಿ, ಕಾಲ್ನಡಿಗೆ ಜಾಥಾ ಮಾಡಲು ಅನುಮತಿ ಇರುತ್ತೆ. ಅಲ್ಲಿಂದ ನಾನು ವೆಹಿಕಲ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಭೇಟಿಯಾಗಿ ನಾನು ನಮ್ಮ ಗ್ರಾಮದ ಒಂದು ವ್ಯಕ್ತಿತ್ವ ಯಾತ್ರಾ ಸಂಬಂಧಪಟ್ಟಂತ ಒಂದು ವಿಶೇಷ ಪ್ಯಾಕೇಜು, ಮತ್ತೆ 2ನೇದಾಗಿ ಏನು ಇವತ್ತಿನ ಸ್ವಾತಂತ್ರ್ಯ ಬಂದು 79 ವರ್ಷಗಳಾಯಿತು. ಇವತ್ತು ರಾಜಕೀಯ ವ್ಯವಸ್ಥೆ ನೋಡಿದಾಗ ಹಣವಂತರಿಗೆ, ಬಲಾಢ್ಯರಿಗೆ ಮತ್ತೆ ಬಲಾಢ್ಯರ ಬೆಂಬಲಿಗರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ. ಆದ್ರೆ ಇವತ್ತು ಸಾಮಾನ್ಯ ಬಡ ಕುಟುಂಬಗಳ ಒಬ್ಬ ಯುವಕ ಯುವತಿಯರಿಗೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ಥಾನಮಾನಗಳು ದೊರಕೋದು ಕಡಿಮೆ. ಈ ವಿಚಾರವಾಗಿ ನಾನು ಮಾಡ್ತೀನಿ. ಈಗಾಗಲೇ ಹಲವಾರು ವಿಡಿಯೋ ಮತ್ತೆ ಮನವಿ ಪತ್ರಗಳಲ್ಲಿ ಬರೆದಿದ್ದೀನಿ. ಗ್ರಾಮದ ಅಧ್ಯಯನ, 156 ಗ್ರಾಮಗಳ ಸಂಚಾರ ಅಂತ ಹೇಳ್ಕೊಂಡು ಬರ್ತಿದ್ದೀನಿ. ಈ ಒಂದು ವಿಚಾರವಾಗಿ ಏನು ಈ ಒಂದು ಸರ್ಕಾರದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಒಂದು ಅವಕಾಶಕ್ಕೆ ಬೆಂಬಲವಾಗಿ ಸರ್ಕಾರ ಕೊಟ್ಟಿದ್ದೇ ಆದರೆ ಇಡೀ ಒಂದು ರಾಜ್ಯ ಅಲ್ಲ ದೇಶಕ್ಕೆ ಮಾದರಿ ಆಗುವಂತ ರೀತಿಯಲ್ಲಿ ನಾನು ಒಂದು ಪ್ರಯೋಗದ ರೀತಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಆ ವಿಚಾರವನ್ನು ಅವ್ರ ಹತ್ರ ಹಂಚ್ಕೊಳ್ತೀನಿ. ಇವತ್ತು ಒಬ್ಬ ಸೈನಿಕರಿಗೆ ಗೊತ್ತಿರುತ್ತೆ ನಮ್ಮ ದೇಶವನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ. ಮತ್ತೆ ಅದೇ ರೀತಿಯಾಗಿ ಒಬ್ಬ ಮೇಸ್ತ್ರಿಗೆ ಗೊತ್ತಿರುತ್ತೆ ಇಟ್ಕೆ ಯಾವ ತರ ಇಟ್ರೆ ಗೋಡೆ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಒಬ್ಬ ಡ್ರೈವರ್ಗೆ ಗೊತ್ತಿರುತ್ತೆ ಯಾವ ಜಾಗದಲ್ಲಿ ಯಾವ ಗೇರ್ ಹಾಕಿದ್ರೆ ವಾಹನ ಚೆನ್ನಾಗಿ ಓಡ್ತದೆ ಅಂತ. ಅದೇ ರೀತಿಯಾಗಿ ನನಗೂ ಗೊತ್ತಿದೆ ಒಂದು ಗ್ರಾಮದಲ್ಲಿ ಏನು ಸಮಸ್ಯೆಗಳಿದೆ, ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ, ಸರ್ಕಾರದ ಯೋಜನೆಗಳ ಜೊತೆಗೆ ಯಾವ ರೀತಿ ಕೆಲಸ ಮಾಡಿದ್ರೆ ಆ ಒಂದು ಸಮಗ್ರ ಸರ್ವತೋಮುಖ ಗ್ರಾಮ ಅಭಿವೃದ್ಧಿ ರಾಮರಾಜ್ಯಕ್ಕೆ ಮಾದರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಅಧ್ಯಯನ ಮತ್ತು ಅನುಭವದಲ್ಲಿ ಈಗಾಗಲೇ ನನಗೆ ಗೊತ್ತಿದೆ. ಇದಕ್ಕೆ ಅವಕಾಶ ಕೊಟ್ಟಿದ್ದೆ ಆದ್ರೆ ಮಾಡ್ತೀನಿ. ನಾನೇ ಅಲ್ಲ, ಏನು ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಆ ಗ್ರಾಮವನ್ನ ಮಾಡಲು ಸುಲಭ ಸಾಧ್ಯ. ಯಾವುದೇ ರಾಜಕೀಯ ವ್ಯಕ್ತಿ ಆಗ್ಬೋದು, ಯಾವುದೇ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಆಗ್ಬೋದು, ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಪ್ರತಿಯೊಬ್ಬರಿಂದನೂ ಸುಲಭ ಸಾಧ್ಯ ಅನ್ನೋಂಥದ್ದು ಇಡೀ ದೇಶಕ್ಕೆ ಮಾದರಿಯಾಗಿ ಮಾಡಿ ತೋರಿಸಲು ನಾನು ಇದಕ್ಕೆ ಸಿದ್ಧನಾಗಿದ್ದೀನಿ. ಇದಕ್ಕೆ ಸರ್ಕಾರ ಸಿದ್ಧವಿದೆಯಾ ಅನ್ನೋಂಥ ಮಾತಲ್ಲಿ ನಾನು ನನ್ನ 3ನೇ ಹಂತದ ಹೋರಾಟ ಪ್ರಾರಂಭವಾಗ್ತದೆ.